ಮೈತ್ರಿ ಪಕ್ಷದಲ್ಲಿ ಒಡಕಿಲ್ಲವೇ ಎಂದು ಪ್ರಶ್ನಿಸಬಹುದು. ಸಿದ್ದರಾಮಯ್ಯನವರೇ ಒಡಕು ಸರಿ ಮಾಡ್ತೇವೆ ಎಂದಿದ್ದಾರೆ. ಹಾಸನದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಮೈತ್ರಿ ಪಕ್ಷದಲ್ಲಿ ಒಡಕಿಲ್ಲವೇ ಅಂತ ನೀವು ಪ್ರಶ್ನೆ ಮಾಡಬಹುದು, ಆದ್ರೆ ಅವೆಲ್ಲವನ್ನೂ ಕೂಡ ಸಿದ್ದರಾಮಯ್ಯನವರೇ ಸರಿ ಮಾಡ್ತಾರೆ ಅಂತ ಮಾಜಿ ಪ್ರಧಾನಿ ಜೆಡಿಎಸ್ನ ವರಿಷ್ಠ ದೇವೇಗೌಡರು ಹೇಳಿಕೆಯನ್ನ ನೀಡಿದ್ದಾರೆ. ಹಾಸನದಲ್ಲಿ ನಾನು ಪ್ರಧಾನಿಯಾದಾಗ ಸಿದ್ದರಾಮಯ್ಯನವರನ್ನ ಸಿಎಂ ಮಾಡಲಿಲ್ಲ, ಇದಕ್ಕಾಗಿ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇರಬಹುದು. ಸಿದ್ದರಾಮಯ್ಯ ಅಸಮಾಧಾನದ ಬಗ್ಗೆ ಗೌಡರು ಮಾತನಾಡಿದ್ದಾರೆ. ನಾನು ಅವರನ್ನ ಸಿಎಂ ಮಾಡಲಿಲ್ಲ, ಸೊ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಅಸಮಾಧಾನ ಇರಬಹುದು ಅಂತ ಕೂಡ ಗೌಡರು ಮಾತನಾಡಿರುವಂತದ್ದು. ಸಿದ್ದರಾಮಯ್ಯ ಅವರನ್ನ ಮೈಸೂರಿನಲ್ಲಿ ಸೋಲಿಸಿದ್ದಾರೆ, ನಾನು ಆಗ ಚುನಾವಣಾ ಪ್ರಚಾರಕ್ಕೆ ಹೋಗಲಿಲ್ಲ. ಸಿದ್ದರಾಮಯ್ಯ ಸೋಲಿಗೆ ಜಿಟಿಡಿ ಕಾರಣ ಅಲ್ಲ ಅಂತ ಕೂಡ ಇಲ್ಲಿ ಪ್ರಮುಖವಾಗಿ ದೇವೇಗೌಡರು ಚಾಮುಂಡೇಶ್ವರಿಯ ಸೋಲಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಸೋಲಿಗೆ ಜನರೇ ಕಾರಣ, ನಾನು ಚುನಾವಣೆಯಲ್ಲಿ ಸೋತಿದ್ದೇನೆ ಅಂತ ದೇವೇಗೌಡರು ಹೇಳಿದ್ದಾರೆ. ನಾನು ಕೂಡ ಚುನಾವಣೆಯಲ್ಲಿ ಸೋತಿದ್ದೇನೆ, ಅದೆಲ್ಲವಕ್ಕೂ ಕೂಡ ಜನರೇ ಕಾರಣ ಅಂತ ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ನನ್ನ ಜೊತೆ ಭುಜಕ್ಕೆ ಭುಜ ಕೊಟ್ಟು ದುಡಿದಾಗ ಹೇಗೆ ಅವ್ರು 62 ನಾನು 58 ಹೇಳಿದ್ದೆ ಮಾಡಿದ್ದೀನಿ. ಇದರಲ್ಲಿ ಜಾತಿ ಪ್ರಶ್ನೆ ಇದೆ. ಹಾಗೆ ಜಾತಿ ಪ್ರಶ್ನೆ ಇದ್ದರೆ ನಾನು ನನ್ನ ಸಮಾಜಕ್ಕೆ 9% ಕೊಟ್ಟಿದ್ರು ದೇವರಾಜ ಆಂಧ್ರ ಕಮಿಷನ್ ವರದಿನಲ್ಲಿ, 4% ರೆಡ್ಯೂಸ್ ಮಾಡಿದೆ. ನಾನು ಜಾತಿ ರಾಜಕಾರಣ ಮಾಡಲಿಲ್ಲ, ಹೆಸರು ಗೌಡ ಅಂತ ಇದ್ದೆ. ಈ ಎಲ್ಲ ಸಮುದಾಯಕ್ಕೆ ಶಕ್ತಿ ಕೊಡಬೇಕಾಗಿದ್ರೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ